ನಮ್ಮ ಜೊತೆ ಶಾಸಕರಾದಂತಹ ರಂಗನಾಥ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸಿಎಂ ಹಾಗೂ ಡಿಸಿಎಂ ಕುರ್ಚಿ ಕದನ ದಿನೇ ದಿನೇ ಒಂದೊಂದು ಟ್ವಿಸ್ಟ್ ತಗೋತಾ ಇದೆ ಸರ್. ತಾತ್ಕಾಲಿಕವಾಗಿ ಬ್ರೇಕ್ಫಾಸ್ಟ್ ಮೂಲಕ ಈಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿರೋಂಥದ್ದು, ಆದರೆ ಹೇಳಿಕೆಗಳಿಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಯಾರು ಆ ಥರ ನಿಮ್ಮ ಆಲೋಚನೆ ತಕ್ಕಂತೆ ಇವತ್ತು ನೀವುಗಳು ಕೆಲವು ವಿಚಾರಗಳನ್ನ ತೋರಿಸುವಂಥ ಪ್ರಯತ್ನದಲ್ಲಿ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ. ಸೊ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ನಾನು. ಸರ್, ಒಂದು ಕಡೆ ಎಲ್ಲದಕ್ಕೂ ಶಮನ ಆಗಿದೆ ಅಂತ ಸಿಎಂ ಡಿಸಿಎಂ ಹೇಳ್ತಾರೆ, ಆದ್ರೆ ಆಪ್ತರ ಗುರುತಿಸಿಕೊಂಡಿರೋರು ಮಾತ್ರ ಇನ್ನೂ ಕೂಡ ಆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್, ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ 5 ವರ್ಷ ಸಿದ್ದರಾಮಯ್ಯನವರಾಗಿ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಹೇಳಿಕೆ ಪದೇ ಪದೇ ಕೊಡ್ತಾ ಇದ್ದಾರೆ ಸರ್. ಅವ್ರನ್ನೇ ಹೋಗಿ ಉತ್ತರ ಕೇಳಬೇಕು, ನಾನು ಅದನ್ನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ಯಾವಾಗ ಸರ್ ಇದಕ್ಕೆಲ್ಲ ಬ್ರೇಕ್ ಬೀಳೋದು ಯಾವಾಗ ಅಂತ ಹೇಳಿಕೆಗಳು, ಈ ಬಣ ಬಡಿದಾಟ ಯಾವಾಗ ಬ್ರೇಕ್ ಬೀಳುತ್ತೆ ಕಾಂಗ್ರೆಸ್ ವಲಯದಲ್ಲಿ? ಯಾವ ಗೊಂದಲನೂ ಇಲ್ಲ ರೀ. ಇದೇನೋ ಒಂದ್ ಕಡೆ ಅದು ಯಾವ ರೀತಿ ಅವರ ಉತ್ತರ ಬಂದಿದೆ ನಂಗೆ ಗೊತ್ತಿಲ್ಲ. ನಾನು ಕಾಮೆಂಟ್ ನೋಡಿಲ್ಲ, ನಾನು ಸೊ ನೋಡೋದೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಇವತ್ತು 2 ಕಣ್ಣುಗಳು 2 ಜೋಡಿ ಎತ್ತ ಥರ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಂಡು ಹೋಗ್ತಾರೆ. ಯಾವುದೇ ಸಮಸ್ಯೆ ಇಲ್ಲ. ನೋಡಿ, ಲಾಸ್ಟ್ ಇಯರ್ ಎಲ್ಲ ತುಂಬಾ ಪ್ರೊಟೆಸ್ಟ್ಗಳಿತ್ತು, ಇವತ್ತೆಲ್ಲ ಪ್ರೊಟೆಸ್ಟ್ ಏನಿಲ್ಲ. ರೈತರುಗಳು ಸಮಾಧಾನ ಇದ್ದಾರೆ. ಏನಾರ ಮಾಡಿದ್ರೆ ಬಿಜೆಪಿ ಕುಮ್ಮಕ್ಕಲ್ಲಿ ಕೆಲವು ಆಗ್ಬೋದೇನೋ. ಸೊ ಆದರೆ ಇವತ್ತು ಡಿಸ್ಕಷನ್ ಮಾಡೋಷ್ಟು ಭಾಳಷ್ಟು ಇದೆ. ಸೊ ಹಾಗಾಗಿ ಈ ಹೇಳಿಕೆಗಳನ್ನ ನಾವು ಎಲ್ಲೋ ಒಂದು ಕಡೆ ನಾನೊಂದು ಹೇಳಿಕೆ ಕೊಡೋದು, ಬೇರೆಯವರೊಂದು ಹೇಳಿಕೆ ಕೊಟ್ಟು ಜನರಿಗೆ ಬೇಸರ ಮಾಡೋದಕ್ಕಿಂತ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳನ್ನು ಅಟೆಂಡ್ ಮಾಡಲಿಕ್ಕೆ ನಮ್ಮ ಆಲೋಚನೆ ಆ ದಿಕ್ಕಲ್ಲಿ ಇರಬೇಕು ಅಂತ ನಾನು ಹೇಳ್ತೇನೆ. ಮಾಜಿ ಸಚಿವ ರಾಜಣ್ಣ ಅವರು ಮತ್ತೊಂದು ಹೇಳಿಕೆ ಕೊಟ್ಟಿರುವಂತದ್ದು, ಅಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಬ್ಬರೇ ಈ ಅಧಿಕಾರಕ್ಕೆ ತಂದಿಲ್ಲ, ಎಲ್ಲರೂ ಸೇರ್ ತಂದಿದ್ದಾರೆ. ಅದೇ ರೀತಿ ಪರಮೇಶ್ವರ್ ಕೂಡ 2013ರಲ್ಲಿ ಅಧಿಕಾರಕ್ಕೆ ತಂದಿದ್ರು, ಅವರು ಕೂಡ ಲಿಸ್ಟ್ ನಲ್ಲಿ ರೇಸ್ ನಲ್ಲಿ ಇದ್ದಾರೆ ಅನ್ನೋದು ಹೇಳಿಕೆ ಕೊಟ್ಟಿರುವಂತದ್ದು. ಅವರು ಮುಖ್ಯಮಂತ್ರಿ ಸ್ಥಾನ, ಕ್ಯಾಬಿನೆಟ್ ಮಿನಿಸ್ಟರ್ ಸ್ಥಾನ ಎಲ್ಲರೂ ಒಬ್ಬೊಬ್ರಿಗೆ ಆಸೆ ಇರುತ್ತೆ. ಸೊ ಅದರಲ್ಲಿ ತಪ್ಪೇನಿಲ್ಲ ಅಂತ ಭಾವಿಸ್ತೇನೆ. ಸೊ ಅದೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ. ಜನವರಿಗೆ ಸಿಎಂ ಹಾಗೂ ಡಿಸಿಎಂನ ಹೈಕಮಾಂಡ್ ಬುಲಾವ್ ಮಾಡುತ್ತಾ ಅಂತ ಅದು ಯಕ್ಷ ಪ್ರಶ್ನೆ, ಅದು ಅವರು ತೆಗೆದುಕೊಂಡಂತ ನಿರ್ಧಾರ. ನಾನು ಅದನ್ನೆಲ್ಲ ಕಾಮೆಂಟ್ ಮಾಡಲಿಕ್ಕೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಶಾಸಕರೆಲ್ಲ ಸೇರಿ ಹೈಕಮಾಂಡ್ ಮೇಲೆ ಇನ್ನೂ ಒತ್ತಡ ಹಾಕುತ್ತಾ, ಅಂದ್ರೆ ಎಲ್ಲದಕ್ಕೂ ಒಂದು ಬ್ರೇಕ್ ಹಾಕಬೇಕು, ಫುಲ್ ಸ್ಟಾಪ್ ಹಾಕಬೇಕು ಅಂತ ಅನಿವಾರ್ಯತೆ ಕೂಡ ಇದೆ. ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇದಕ್ಕೆ ಏನಾದರೂ ಮನವಿ ಮಾಡೋಂಥ ಸಾಧ್ಯತೆ ಇದೆಯಾ? ನನ್ಗೆ ಗೊತ್ತಿದ್ದಂತೆ ಶಾಸಕರೆಲ್ಲ ಹೋಗ್ತಿದ್ದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ, ಅದರಲ್ಲಿ ಮಂತ್ರಿಗಳು ಕೊಡಿ ಅಂತ ಕೇಳೋಂಥ ಒಂದು ಚಿಂತನೆಯಲ್ಲಿ ಹೋಗಿದ್ರು ಅಂತ ನಾನು ಅನ್ಕೋತೀನಿ. ನಾನು ನಮ್ಮ ತುಮಕೂರು ಜಿಲ್ಲೆಗೆ ಕ್ಯಾಬಿನೆಟ್ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ದಕ್ಕೆ ನಾನು ಮತ್ತು ಶ್ರೀನಿವಾಸ್ ಅವರು ಗುಬ್ಬಿ ಅವರು ಹೋಗಿದ್ದಂಥದ್ದು. ಸೊ ಹಾಗಾಗಿ ಆ ಥರ ಗೊಂದಲನೂ ಏನಿಲ್ಲ. ಕ್ಯಾಬಿನೆಟ್ ಪುನರ್ರಚನೆ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಅನ್ನೋ ಒಂದು ಚಿಂತನೆಯಲ್ಲಿ ಹೋಗಿದ್ದಷ್ಟೇ. ಇನ್ನು ಬೇರೆದೇನು ನಮ್ಮಲ್ಲಿ ಹೈಕಮಾಂಡರ್ ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ಭದ್ರಾಗಿರ್ತೇವೆ. ಮತ್ತೆ ಹೋಗುವ ಸಾಧ್ಯತೆ ಇದೆಯಾ ಸರ್? ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇದಿಷ್ಟು ಶಾಸಕರ ಅಂತ ರಂಗನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, TV5 ಬೆಳಗಾವಿ.